ನಮಸ್ಕಾರ. ಇದು ನಾದಯೋಗಿ ಡಾಕ್ಟರ್ ರಾಜ್ಕುಮಾರ್, ಮಂಜುನಾಥ್ ಚವ್ಹಾಣ್ ಹಾಗೂ ಸೌಮ್ಯ ಮಂಜುನಾಥ್ರವರ ರಚನೆಯಲ್ಲಿ ಸಿದ್ಧವಾಗಿರುವಂಥ ನಾದಯೋಗಿ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕ ಬಿಡುಗಡೆ ಸಮಾರಂಭ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಇರುವಂತಹ ಜ್ಞಾನ, ಅದರ ಆಳ, ಅದರ ಅನುಭವ, ಹೀಗೆ ಸಂಗೀತದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಯಣದ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ವಿವರವಾಗಿ ವಿವರಿಸಿದ್ದಾರೆ ಮಂಜುನಾಥ್ ಚವ್ಹಾಣ್ ಹಾಗೂ ಅವರ ಪತ್ನಿ ಸೌಮ್ಯ ಚವ್ಹಾಣ್ರವರು. ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಭವನ ಚಾಮರಾಜಪೇಟೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರಿ ಪೂರ್ಣಿಮಾ ರಾಮ್ಕುಮಾರ್ ಅವರು, ಲಹರಿ ವೇಲು ಅವರು, ಮನೋಹರ್ ನಾಯ್ಡುರವರು, ರಾಕ್ಲಾನ್ ವೆಂಕಟೇಶ್ ಅವರು, ಹೀಗೆ ಹಲವು ಗಣ್ಯ ವ್ಯಕ್ತಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಹಾಗೂ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ವೇದಿಕೆ ಮುಂದಿರುವ ಡಾಕ್ಟರ್ ರಾಜಣ್ಣವರ ಅಭಿಮಾನಿಗಳಿಗೆ ನಮಸ್ಕಾರ. ಗಾನಯೋಗಿ ಪುಸ್ತಕ ಬಿಡುಗಡೆ ಸಮಾರಂಭ ಒಂದು ಅದ್ಭುತವಾದ ದಿನ. ಅದು ಇವತ್ತು ಗುರುವಾರ ಅಲ್ಲ, ವಾರ ಬಂತಮ್ಮ ಗುರುವಾರ ಬಂತಮ್ಮ ಆಡಿದ್ದೆ ಅಣ್ಣವರು. ಲಕ್ಷಾಂತರ ಧ್ವನಿ ಸುರುಳಿಗಳನ್ನ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿ ನಮ್ಮ ಸಂಸ್ಥೆ ನೆನೆಸಲಾಗಿತ್ತು. ಎಲ್ಲಿ ಹನುಮನು ಅಲ್ಲಿ ರಾಮನು, ಆಂಜನೇಯ ಸ್ವಾಮಿ ಹಾಡು, ನಮ್ಮಮ್ಮ ಶಾರದೆ ದಾಸಪದಗಳು, ಕನಕದಾಸ ಪದಗಳು, ಅಯ್ಯಪ್ಪ ಸ್ವಾಮಿ ಹಾಡುಗಳು. ಅದು ಹಂಸಲೇಖ ಅವ್ರದ್ದು ಸಾಹಿತ್ಯ ಮತ್ತೆ ಸಂಗೀತ ಜೊತೆಯಲ್ಲಿ ಮೊಟ್ಟ ಮೊದಲ ಧ್ವನಿಸುವಲ್ಲಿ ಹಂಸಲೇಖ ಅವರು ಬರೀ ಸಿನಿಮಾ ಮಾಡ್ತಾ ಇದ್ರು. ಆ ಟೈಮಲ್ಲಿ ಮಗವರನ್ನ ಹೋಗ್ಬಿಟ್ಟು ಒಂದು ಅಯ್ಯಪ್ಪ ಸ್ವಾಮಿ ಹಾಡು ಅಣ್ಣ ಅವ್ರಿಗೆ ಆಡಿಸ್ಬೇಕು, ನೀವೇ ಸಾಹಿತ್ಯ ಬರೀಬೇಕು, ಸಂಗೀತನೂ ನಿಮ್ದೇ ಇರಬೇಕು ಅನ್ನೋದಕ್ಕೆ ಪ್ರಸಾದ್ ಸ್ಟುಡಿಯೋ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಆಗಿದೆ. ಆ ಕಾಲದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಡಿಯಿಂದ 45 ದಿನ ಮಾಲೆ ಹಾಕಿದ್ರಲ್ಲ, ಅದೇ ಟೈಮಲ್ಲಿ ಆಡಿದಂತ ನೀಲಿ ಮಲೆಯ ಜೀವದೊಡೆಯ ಕುರುಬನಿಲ್ಲದ ಕುರಿಗಳ ಮಂದೆ, ಅಂದ್ರೆ ಕುರುಬನಿಲ್ಲ ಅಂತಾರೆ, ಕುರಿಗಳ ಮಂದೆ ಅಂತ. ಎಂಥ ಅದ್ಭುತವಾದ ಹಾಡು, ಅದು ಸೂಪರ್ ಹಿಟ್ ಆಯ್ತು. ಏಳ ಅಣ್ಣವ್ರು ಹಾಡಿರೋದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಆಡಿದ್ದಾರೆ. ಮಲೆ ಮಹದೇಶ್ವರರು ಎಲ್ಲ ತರ ಹಾಡು ಮುಟ್ಟಿದ ಸೊಪ್ಪಿಲ್ಲ ಅಂದಂಗೆ ಅಣ್ಣವ್ರು ಹಾಡ್ತಿರೋ ಹಾಡಿಲ್ಲ. ಎಲ್ಲರಿಗೂ ನಮಸ್ಕಾರ. ಮತ್ತೆ ವೇದಿಕೆ ಮೇಲಿರೋ ಎಲ್ಲರಿಗೂ, ಹಿರಿಯರಾಗಲಿ ನಮಗಿನ ಚಿಕ್ಕವರಾಗಲಿ ಯಾರಿಗಾದ್ರೂ ಎಲ್ಲರಿಗೂ ನಮಸ್ಕಾರ. ಇವತ್ತು
ನಮಗೆ ಬಂದು ಫಸ್ಟ್ ಕೂತಾಗ ಇವರೆಲ್ಲ ಹಾಡು ಹೇಳಬೇಕಾದ್ರೆ ನಮಗೆ ನಮ್ಮ ಮನೇಲೇ ಎಲ್ಲ ಕೂತು ನಾವು ಹಾಡು ಕೇಳ್ತಿರೋ ಹಾಗಿತ್ತು. ನನಗೆ ತುಂಬ ಸಂತೋಷ ಆಯಿತು. ತುಂಬ ಒಳ್ಳೆಯ ವಾತಾವರಣ. ಅಂದರೆ ಮಂಜು ಅವರಾಗಲಿ ಸೌಮ್ಯರಾಗಲಿ ನಮ್ಮ ಮನೆಗೆ ಅನೇಕ ಸರಿ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಮ್ಮ ಮನೇಲಿ ಹೇಗಿರುತ್ತೆ ವಾತಾವರಣ ಅಂತ. ತುಂಬ ಸಾಧಾರಣವಾಗಿ ನಾವೆಲ್ಲ ಮನೇಲಿ ಹಾಲಲ್ಲೇ ಕೂತು ಹಿಂಗೆ ಹಾಡ್ಕೊಂಡು ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೇ ಒಂದು ವಾತಾವರಣ ನನಗೆ ಇಲ್ಲಿ ಕಂಡು ಬಂದಿದ್ದು. ಯಾಕಂದರೆ ಅಪ್ಪಾಜಿ ಹಾಡು ಎಷ್ಟು ಸುಲಭ, ಎಲ್ಲರಿಗೂ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಪ್ರತಿಯೊಬ್ಬರಿಗೆ ಹಾಡಿದ್ರಲ್ಲ ಭಾಳ ಸಂತೋಷ ಆಯಿತು ನನಗೆ. ನಮ್ಮ ಕಸನ್, ನಾನು ನಮ್ಮ ಅಕ್ಕ ಲತಾ ಅವರು ನಾವೇ ಮಾತಾಡ್ಕೊತಾ ಇದ್ವಿ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂತ. ತುಂಬ ಥ್ಯಾಂಕ್ಸ್. ಭಾಳ ಚೆನ್ನಾಗಿತ್ತು ನೀವೆಲ್ಲ ಹಾಡಿ, ತುಂಬ ಸಂತೋಷ ಆಯಿತು ನಮಗೆ. ಅದರ ಜೊತೆಯಲ್ಲಿ ಇವತ್ತು ಮಂಜು ಅವರು ನನ್ನ ಜೊತೆ ಯಾವಾಗಲೂ, ಅವರಾಗಲಿ ಸೌಮ್ಯರಾಗಲಿ ನನ್ನ ಜೊತೆ ಟಚ್ಚಲ್ಲೇ ಇರ್ತಾರೆ. ಯಾಕೆಂದರೆ ನಮ್ಮ ತಾಯಿಗೆ ಹುಷಾರು ತಪ್ಪಿದಾಗ ಆವಾಗಿಂದ ಅವರೊಂದು ಈ ಐಡಿಯಾ ಮಾಡ್ಕೊಂಡಿದ್ರು ಬುಕ್ಕು ಮಾಡಬೇಕು ಅಂತ. ನಮ್ಮ ತಾಯಿದು ಫಸ್ಟು ಬುಕ್ ಮಾಡಬೇಕಾದ್ರೆ ಅವರು ಇಂಟರ್ವ್ಯೂ ಮಾಡೋಕ್ಕೆ ನಮ್ಮ ತಾಯಿ ಜೊತೆ ನಮ್ಮ ಜೊತೆಗೆಲ್ಲ ಮಾತಾಡಿಕೊಂಡು ಮನೆಯವರಾಗೆ ಇದ್ದು ಇದನ್ನೆಲ್ಲ ಮಾಡಿದ್ರು ಅವರು. ಹಾಗೆ ಈಗ ನಮ್ಮ ತಂದೆದು ತುಂಬ ದಿವಸದಿಂದ ಅವರು ಅಪ್ಪು ಇದ್ದಾಗಲಿಂದನೂ ಇದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದರು. ಅಪ್ಪಾಜಿ ಹಾಡು ಅಂದರೆ ಅಪ್ಪಾಜಿದ ಹಾಡುಗಾರಿಕೆ ಬಗ್ಗೆ, ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟು ಸಿಂಗಿಂಗ್ ಅಂದರೆ ನಮ್ಮ ತಂದೆಗೆ. ಎಲ್ಲ ಥರವಾದ ಹಾಡುಗಳು ಕೇಳ್ತಾರೆ ನಮ್ಮ ತಂದೆ. ಅದೆಲ್ಲ ಮಂಜು ಅವ್ರಿಗೂ ಕೂಡ ಗೊತ್ತಿತ್ತು. ಅಪ್ಪಾಜಿ ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಅವ್ರು ನೋಡಿದ್ರು. ಅದರಲ್ಲೂ ಗಜಲ್ಸ್ ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೆ. ಮ್ಯೂಸಿಕ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಮಗೆ. ಹಾಗಾಗಿ ಅವಾಗಿಂದ ಈ ಒಂದು ಬುಕ್ಗೆ ಏನಾದರೂ ಒಂದು ಇದು ಮಾಡ್ಕೋಬೇಕು ನಾವು ಅಂತ ಯಾವಾಗಲೂ ಪಾಪ ಮಧ್ಯದಲ್ಲಿ ನಮಗೆ ತೊಂದರೆಗಳಿಂದ ಪಾಪ ಬರೋಕ್ಕಾಗಲಿಲ್ಲ. ಹಾಗೂ ಬಿಡದೆ ಹಠ ಮಾಡಿ ಅವರು ಇದನ್ನು ತಂದರು. ಮಂಜು ಆಗಲಿ ನಮ್ಮ ಸೌಮ್ಯರಾಗಲಿ. ಅದ್ರ ಜೊತೆ ಕೊಟ್ಟಿರೋ ನಮ್ಮ ರಾಕ್ಲೈನ್ ವೆಂಕಟೇಶ್ವರು ಅಂತ ಹೇಳಿದ್ರೆ ಸುಳ್ಳು ಆಯಿತು. ಯಾಕಂದರೆ ಅವರೇ ಯಾವಾಗಲೂ ನಮ್ಮ ಮನೇಲಿ ಏನೇ ಒಂದು ನಾವು ಮಾಡಬೇಕಾದ್ರೂ ನಮ್ಮ ಹಿಂದೆ ನಮ್ಮ ಜೊತೆಗೆ. ನಾನು ಹೇಳಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅವ್ರು ಯಾವತ್ತೂ ಒಬ್ಬರು, ನಮ್ಮ ತಾಯಿಗೆ ಅವ್ರು ಯಾವಾಗಲೂ ಹೇಳೋರು, ನಮ್ಮಮ್ಮ ನೀನು ನನಗೆ ಮಗನ ಥರ ಅಂತ. ಹಾಗಾಗಿ ಇವತ್ತು ನನಗೆ ಅವ್ರು ನೋಡಿದಷ್ಟೇ ಅಷ್ಟೇ ಸಂತೋಷ ಆಯಿತು ನನಗೆ. ಅವರಾಗಲಿ ವೇಣುವರಾಗಲಿ ಎಲ್ಲರೂ ಅಷ್ಟೇ. ಇಡೀ ನಮ್ಮ ಇಂಡಸ್ಟ್ರಿ ಆಗಲಿ ಯಾರೇ ಆಗಲಿ ನಮಗೆ ನಮ್ಮ ಕುಟುಂಬದವರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋರು ಅಷ್ಟೇ. ಯಾಕಂದರೆ ಇಲ್ಲಿ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ರಿಲೇಷನ್ಸ್ ಎಲ್ಲರೂ ಬಂದಿದ್ದಾರೆ, ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಆದರೆ ಇವನ್ನೆಲ್ಲ ನೋಡಿದ್ರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಫ್ಯಾಮಿಲಿಯವರೇ ಎಲ್ಲ ಬಂದು ಕೂತು ಅಷ್ಟು ಸಂತೋಷ ನನಗೆ. ಥ್ಯಾಂಕ್ ಯು ಮಂಜು. ಈ ಒಂದು ಸಿಚುವೇಶನ್ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಆ್ಯಂಡ್ ಸೌಮ್ಯ. ಥ್ಯಾಂಕ್ ಯು ಫಾರ್ ಸರ್ಕಾರ ಇಡೀ ರಾಜ್ಯಕ್ಕಾಗ್ಬೋದು ದೇಶಕ್ಕಾಗ್ಬೋದು ಇಂಥ ಒಂದು ಪ್ರತಿಷ್ಠಾನ ಇದ್ರೆ ಯಾರು ಪ್ರತಿಷ್ಠಾನ ಅಂತ ಬಂದಾಗ ಅವರ ಬಗ್ಗೆ ಏನು ತಿಳ್ಕೊಂಡು ನಾನು ಅಟ್ಲೀಸ್ಟ್ ಅವರಲ್ಲಿ 2% ಕಲಿಬೇಕು ಅನ್ನೋದು ಶಾಶ್ವತವಾಗಿ ಸೂರ್ಯಚಂದ್ರ ಇರೋವರೆಗೂ ಅಂತ ಒಂದು ಪ್ರತಿಷ್ಠಾನ, ಒಂದು ಮೆಸೇಜ್ ಕೊಡುವಂತ ಪ್ರತಿಷ್ಠಾನ ಅಲ್ಲ. ಪ್ರತಿಷ್ಠಾನಗಳು ಸುಮ್ಮನೆ ಆಗೋದಿಲ್ಲ, ಇಲ್ಲ ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ, ಇಲ್ಲ ಸುಮ್ಮನೆ ಯಾರಿಗೂ ಕೊಡೋದಿಲ್ಲ. ಅಂತ ಒಂದು ಅಚೀವ್ ಮಾಡಿರುವಂತ ಸಾಧಕರಿಗೋಸ್ಕರ ಅದನ್ನು ಮಾಡಿರೋದು ಕೊಟ್ಟಿರೋದು. ಆ ಸಾಧಕರು ನಾನು ಸುಮಾರು ಯಾರು ನೋಡ್ತಿರೋ ಗೊತ್ತಿಲ್ಲ, ಪ್ರತಿಷ್ಠಾನಕ್ಕೆ ಹೋಗಿದೀವಿ. ಅಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಲ್ಲಿ ಅಂದ್ರೆ, ಆ ಸಾವಿರಾರು ಜನ ಬಂದು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿಕೊಂಡು ಅಪ್ಪಾಜಿ ಅಮ್ಮನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಪೂಜೆ ಮಾಡ್ಕೊಂಡು ಅಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಒಂಥರ ಅಲ್ಲಿ ಅಪ್ಪಾಜಿ ಅಮ್ಮ ಪುನೀತ್ ರಾಜ್ಕುಮಾರ್ ಅವರು ಈ ಕಡೆ ಅಂಬರೀಶ್ ಅವ್ರ ಹತ್ರ ಬರ್ತಾರೆ. ಬಂದು ಇವರೆಲ್ಲ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವ್ರಿಗೆ. ನಾನು ಹಿಂಗ್ ಆಗ್ಬೇಕು, ನಾನು ಹಿಂಗ್ ಬೆಳಿಬೇಕು, ನಾನು ಈ ತರ ಅವ್ರ ಸಾಧನೆಗಳಲ್ಲಿ ಎಲ್ಲೋ ಒಂದಷ್ಟು ನಾನು ಅದನ್ನ ಒಂದು ಸ್ವಲ್ಪ ಪ್ರೂವ್ ಮಾಡಬೇಕು, ಈ ತರ ಇನ್ಸ್ಪಿರೇಷನ್ ಆಗುತ್ತೆ. ಅದಿಲ್ಲ ಅಂದಿದ್ರೆ ಏನ್ ಗೊತ್ತಾಗುತ್ತೆ ಹೇಳಿ? ಸಾವಿರಾರು ಜನ ಬರ್ತಾರೆ ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು. ಅದರಲ್ಲೂ ವೀಕೆಂಡ್ಸ್ ರಜೆ ಇದ್ದು ಬಿಟ್ರೆ ತುಂಬಾ ಹೋಗ್ತಾರಲ್ಲ ಜನ. ಸುಮ್ಮನೆ ಬರಲ್ಲ. ಇವತ್ತು ಖರ್ಚು ಮಾಡಿಕೊಂಡು ಯಾವ ಊರಿಂದ ಬರ್ತಾರೆ ಅಂದ್ರೆ ಅದರಲ್ಲಿ ಉತ್ತರ ಕರ್ನಾಟಕದಿಂದ ಎಲ್ಲಾ ಭಾಗದಿಂದಲೂ ಬರ್ತಾರೆ. ಸೊ ಇಂಥ ಒಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಯಾರ ಬಗ್ಗೆ ಮಾತಾಡ್ತಾ ಇದೀವೋ ಅನ್ನೋ ಒಂದು ಜ್ಞಾನ ನಮಗಿರ್ಬೇಕು.
ಆಮೇಲೆ ಅಂತವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಏನೋ ಯಾವ ಉದ್ದೇಶಕ್ಕೋ ಮಾತಾಡಿ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೂ ತಿಳಿಸ್ತೀನಿ. ಈ ಮುಂದಕ್ಕೆ ದಯವಿಟ್ಟು ಯಾರು ಅವರ ವಿಷಯಗಳಲ್ಲಿ, ಆ ಮನೆ ವಿಷಯದಲ್ಲಿ ದಯವಿಟ್ಟು ಯಾರು ಯಾವುದೇ ಥರ ಸ್ಟೇಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ಖಂಡಿತವಾಗ್ಲೂ ಅದನ್ನ ಮಾಡಬೇಡಿ, ಈ ಥರದ್ದೆಲ್ಲ ಮಾಡಬೇಡಿ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಮಾಧ್ಯಮ ಕೇಳ್ತಾ ಮಂಜುನಾಥ್ ಮತ್ತು ಸೌಮ್ಯ ಅವರು ಈ ಒಂದು ಪುಸ್ತಕ ಬಿಡುಗಡೆ ಯಶಸ್ವಿಯಾಗಲಿ. ಅವರು ಹೇಗೆ ಅಣ್ಣವರು ಹಾಡು ಸಂಗೀತ ಹೇಳ್ತಾ ಇರ್ತಾರೆ, ಹಂಗೆ ಮಂಜು ಮತ್ತೆ ಸೌಮ್ಯ ಅವರು ಪುಸ್ತಕ ಬರೀತಾ ಇರ್ತಾರೆ. ಇನ್ನೂ ಈ ತರ ಪುಸ್ತಕಗಳನ್ನ ಬರೀತಾ ಇರಿ. ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ವೆಂಕಟೇಶನ, ನಿಮಗೆ ಮನೋಹರಣ, ವೇಲುವಣ್ಣ, ಪೂರ್ಣಿಮವರೇ, ಲತಾವ್ರೆ, ಗೌಡ್ರು ದಾರೆ ಸಲಾಮಿಂದ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಹಾಗೆ ನೀವೆಲ್ಲರಿಗೂ ತುಂಬ ಧನ್ಯವಾದಗಳು ಇಲ್ಲಿಗೆ ಬಂದಿದ್ದಕ್ಕೆ. ಇಂಥ ಒಂದು ಸಂಜೆ ನಮಗೆ ಒಂದು ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿರುವಂಥ ಕಾರ್ಯಕ್ರಮ ಇವತ್ತು. ನಾನು ಎರಡೇ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ಅಷ್ಟೊಂದು ನಂಗೆ ಗೊತ್ತಿಲ್ಲ. ನಾನು ತುಂಬ ಸಾಧಾರಣವಾದಂಥ ಒಂದು ಫ್ಯಾನ್, ಅಪ್ಪಾಜಿ ಫ್ಯಾನ್ ಅಷ್ಟೇ. ಬಹುಶಃ ಪ್ರತಿಯೊಂದು ಸಿನಿಮಾನು ಒಂದು 20 ಸಲ 50 ಸಲ ನೋಡಿದ್ದೀನಿ, ಅದು ತಪ್ಪಲ್ಲ. ಶಬ್ದವೇದಿ ತನಕನೂ, ಶಬ್ದವೇದಿನೂ ನಾನು ಥಿಯೇಟ್ರಲ್ಲಿ ಒಂದು 25 ಸಲ ನೋಡಿದ್ದೀನಿ. ನಮ್ಮ ತಾಯಿ ಮನೆ ಯಜಮಾನ್ರ ಮನೆ ಜಯನಗರ, ಹೋಗುವಾಗ ಬರುವಾಗ ಒಂದೊಂದ್ಸಲ ನೋಡ್ಕೊಂಡೇ ಬಂದಿರೋದು, ಅದು ಅವ್ರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ 2 ಥಿಂಗ್ಸ್. ನಾನು ಒಬ್ಳು ರಿಸರ್ಚರ್ ಬೇಸಿಕ್ಲಿ. ನಾನು ಮಂಜುನಾಥ್ ಒಂದ್ಸಲ ಲಂಡನ್ಗೆ ಹೋದಾಗ ಜಾರ್ಜ್ ಮಿಶೆಲ್ ಅನ್ನೋರು ಒಬ್ರು ತುಂಬ ದೊಡ್ಡ ರಿಸರ್ಚರ್. ಅವರು ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಬಗ್ಗೆ ತುಂಬ ಒಳ್ಳೆ ಸಂಶೋಧನೆಯನ್ನು ಮಾಡಿ ಹಂಪಿಯಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನ ಆಗಿರ್ಬೋದು, ಅದರದ್ದು ಒಂದು ಮೆಷರ್ಮೆಂಟ್ಸು, ಡ್ರಾಯಿಂಗ್ಸು ಎಲ್ಲ ಮಾಡಿರುವಂಥ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಕರ್ನಾಟಕ ಕರ್ನಾಟಕ ಇತಿಹಾಸಕ್ಕೆ, ಕಲಾ ಇತಿಹಾಸಕ್ಕೆ ಎಸ್ಪೆಷಲಿ. ಅವ್ರ ಜೊತೆ ಮಾತಾಡಬೇಕಾದ್ರೆ ಲಂಡನ್ನಲ್ಲಿ ಅವ್ರದ್ದು ಮನೆ. ಮಾತಾಡಬೇಕಾದ್ರೆ ನಾವು ಈ ಥರ ಬೆಂಗಳೂರಿಂದ ಬಂದಿದ್ದೀವಿ, ನಿಮ್ಮನ್ನು ನೋಡಬೇಕು ಅಂತ. ಅವರಂದ್ರು, ನೋಡಿ ನಾನು ಒಂದ್ಸಲ 1999ರಲ್ಲಿ ಅವ್ರಿಗೆ ನಾಡೋಜ ಪ್ರಶಸ್ತಿ ಬಂದಿತ್ತಂತೆ. ಆವಾಗ ಅವರು ವೇದಿಕೆ ಮೇಲೆ ಕೂತಿದ್ರಂತೆ. ಅವರು ಹೇಳ್ತಾರೆ ನಮಗೆ, ನೋಡಿ ಈ ಥರ ನನ್ನ ಪಕ್ಕದಲ್ಲಿ ಒಬ್ರು ತುಂಬ ಸುಂದರವಾದಂಥ ಒಂದು ವ್ಯಕ್ತಿ ಕೂತಿದ್ರು. ಅವ್ರಿಗೆ ನಾನು ಕೇಳಿದೆ, ನೀವು ಯಾವ ಕ್ಷೇತ್ರದಲ್ಲಿ ನಿಮಗೆ ಕೊಡುಗೆ ಆಗಿದೆ ಅಂತ ನಿಮಗೆ ನಾಡೋಜ ಪ್ರಶಸ್ತಿ? ಅದಕ್ಕೆ ಅವಾಗ ಹೇಳಿದ್ರಂತೆ ಅವ್ರ ಪಕ್ಕದಲ್ಲಿ ಕೂತವರು, ನಾನು ತುಂಬ ಸಾಧಾರಣವಾದಂತಹ ವ್ಯಕ್ತಿ, ನಿಮ್ಮ ಥರ ನಾನು ಓದಿಲ್ಲ, ಬರ್ದಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಇದು ಬಣ್ಣ ಹಚ್ಕೊಂಡು ನಾಟಕ, ಸಿನಿಮಾ ಮಾಡೋನು ರಾಜ್ಕುಮಾರ್ ಅಂತ ನನ್ನ ಹೆಸರು ಅಂತ. ಅಲ್ಲ, ರಾಜ್ಕುಮಾರ್ ಅಂತೂ ಅವ್ರನ್ನ ತಮ್ಮನ್ನೇ ತಾವು ಈ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅಷ್ಟು ಸಾಧಾರಣ ನಾನು ಅಂತ ಇಲ್ಲ, ನಾವೆಲ್ಲ ಇನ್ನೇನು. ಸೊ ಇದು ಫಸ್ಟು. ಲಾಸ್ಟ್ ಒಂದೇ ಒಂದು ಇನ್ಸ್ಟೆನ್ಸು. ನಾನು ವೆಂಕಟೇಶನ್ ಮುಂಚೆನೂ ಹೇಳ್ತೀನಿ, 1954 ಮೇ 7ರಂದು ಬೇಡ ಕಣ್ಣಪ್ಪ ರಿಲೀಸ್ ಆಗಿದ್ದು 3 ಥಿಯೇಟ್ರಲ್ಲಿ. ಒಂದು ಇನ್ನೊಬ್ಬರ ಸಾಗರ್, ಇನ್ನೊಂದು ಶಿವಾಜಿ ಟಾಕೀಸ್. ಶಿವಾಜಿ ಟಾಕೀಸು ನಮ್ಮ ಅಜ್ಜಿ. ಹಾಗೆ ಇಲ್ಲಿ ನಮ್ಮ ತಾಯಿ ಕೂತಿದ್ದಾರೆ, ಅದು ಅಂದರೆ ನಮ್ಮ ತಾತ ಕಟ್ಸಿದ್ದು. ಅವರು ನಾವು ತುಂಬ ಶಿವಾಜಿ ಥಿಯೇಟರ್ ಸಿನಿಮಾ ನೋಡೋರು. ಹಾಗೆ ಅದೊಂದು ನಮಗೆ ಪುಣ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಥಿಯೇಟ್ರಲ್ಲಿ ಮೊದಲನೇ ಶೋ ಬೇಡ ಕಣ್ಣಪ್ಪ ಅಲ್ಲಿ ಶೋ ಆಗಿದೆ. ಆಮೇಲೆ ಅಪ್ಪಾಜಿ ಅಮ್ಮ ಬಂದಿದ್ರಂತೆ ಥಿಯೇಟರ್ಗೆ, ಸೋದರಿ ನೋಡೋಕ್ಕೆ ಶಾಯದ್ ಬಂದಿದ್ರು ಅನಿಸುತ್ತೆ. ಸೊ ಆಮೇಲೆ ಅಮ್ಮನೂ ಒಂದ್ಸಲ, ಯಾವಾಗಲೂ ನಾವು ಗಾಂಧಿನಗರಲ್ಲಿದ್ವಿ, ಒಂದ್ಸಲ ಥಿಯೇಟರ್ಗೋಸ್ಕರ ಬಂದಿದ್ರು ಮನೆಗೆ, ಡೇಟ್ ಸಿಗುತ್ತಾ ಅಂತ. ಸೊ ಹಾಗಾಗಿ ಅದೊಂದು 2-3 ಸಲ ನಾನು ತುಂಬ ಹಿಂದೆ ಸಿಕ್ಕಿದ್ದು. ಆದರೆ ಆಮೇಲೆ ಆ 1 ವರ್ಷ ಅಮ್ಮನ್ನ ನಾವು ಇಂಟರ್ವ್ಯೂ ಮಾಡಿದ್ದು, ಆ 1 ವರ್ಷ ನನ್ನ ಜೀವನದಲ್ಲೇ ನಾನು ಮರೆಯೋಕ್ಕಾಗಲ್ಲ.
ಪೂರ್ಣಿಮಾ ಅವರೇ, ಅದು ನಮ್ಮ ಪರ್ಸನಾಲಿಟಿನೇ ಚೇಂಜ್ ಮಾಡಿಬಿಡ್ತು ನಿಜವಾಗ್ಲೂ. ಇಟ್ ಚೇಂಜ್ ಡಸ್. ಆ್ಯಂಡ್ ಐ ವುಡ್ ಸೇ ನಾನು ಅಪ್ಪಾಜಿದು ಫ್ಯಾನ್, ತುಂಬ ದೊಡ್ಡ ಫ್ಯಾನ್ ಇರ್ಬೋದು, ಆದರೆ ಅಮ್ಮಂದು ಬಹುಶಃ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ನಾನು ನಿಜವಾಗ್ಲೂ ಅಮ್ಮನ ನಾನು ತುಂಬಾ ಅಂದರೆ ಒಂದು ಅವರ ಇಂಟೆಲೆಕ್ಟ್, ಶಿ ವಾಸ್ ದ ಇಂಟೆಲೆಕ್ಟ್ ಬಿಹೈಂಡ್ ವಾಟ್ ಎವರ್ ಅಪ್ಪಾಜಿ ವಾಸ್ ಶೋನ್ ಆನ್ ದ ಸ್ಕ್ರೀನ್. ಪ್ರತಿಯೊಂದು ಹಾಡಾಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದು ಅಮ್ಮ. ಹಾಗೆ ಅಪ್ಪಾಜಿ ಅಮ್ಮ ನಾನು ಇಬ್ರದ್ದು ಫ್ಯಾನ್. ಸೊ ಧನ್ಯವಾದಗಳೊಂದಿಗೆ ಅಫ್ಕೋರ್ಸ್ ನಾನು ಮಂಜುನಾಥ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ನನ್ನನ್ನು ಪುಷ್ ಮಾಡಿ ಇಲ್ಲ ನೀನು ಆಗತ್ತೆ ಮಾಡು ಅಂತಂದಕ್ಕೆ ಇವತ್ತು ನಾನು ಏನಾಗಿದ್ದೀನೋ ಅಷ್ಟಾಗಿದ್ದೀನಿ. ಸೊ ಎಲ್ಲರಿಗೂ ರಾಜ್ಕುಮಾರ್ ಅವರ ಹಿಂದಿನ ಒಂದು ಪ್ರೇರಕ ಶಕ್ತಿ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಕುರಿತಂತೆ ಒಂದು ಪುಸ್ತಕವನ್ನ ಈ ದಂಪತಿಗಳು ಬರೆದಿದ್ರು. ಇವತ್ತು ರಾಜ್ಕುಮಾರ್ ಅವರ ಸಂಗೀತ ಯಾನವನ್ನ ಕುರಿತಂತೆ ಈ ವಿಶಿಷ್ಟ ಪುಸ್ತಕವನ್ನ ಮತ್ತೊಮ್ಮೆ ಈ ದಂಪತಿಗಳು ಬರೆಯುವ ಮೂಲಕ ಆ ದಂಪತಿಗಳಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಸಮಯ ಮೀರ್ತಾ ಇರೋದ್ರಿಂದ, ಈಗಾಗಲೇ ಅತಿಥಿಗಳು ಸಹ ಆಗಮಿಸಿರೋದ್ರಿಂದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಆರಂಭ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು 1990, 1990ರಲ್ಲಿ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದಾಗ ನಮ್ಮ ಸ್ನೇಹಿತರು ಶಶಿ ಪಾಂಡೆ ಅಂತ, ಅವರು ನನಗೆ ರಾಜ್ಕುಮಾರ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಫಸ್ಟ್ ಟೈಮು ನಾವು ಅವ್ರ ಮನೆಗೆ ಹೋದಾಗ ಅಪ್ಪಾಜಿ ಅಮ್ಮ ಇಬ್ಬರು ನನಗೆ ಮಾತುಕತೆ ಮಾಡಿ ಫಸ್ಟ್ ಇಂಟ್ರೊಡಕ್ಷನ್ ಅದು. ಅವತ್ತು ಬರೀ ನಾನು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ಗೆ ಭೇಟಿ ಮಾಡಿದೆ. ನೆಕ್ಸ್ಟ್ ನಾನು ಮೀಟ್ ಮಾಡಿದ್ದು ಅಪ್ಪಾಜಿಗೆ ಅವ್ರ ಬರ್ತ್ಡೇಗೆ 91ರಲ್ಲಿ.